ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೂಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನ 6ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಟ್ಟು ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಸಂದೇಶದ ಶಿರೋನಾಮೆ ಪೂರ್ಣ ಮನಸ್ಸಿನಿಂದ ಭರವಸ ಇಡು ಎಂಬುದಾಗಿ. ಯಾರಲ್ಲಿ ಭರವಸೆ ಇಡಬೇಕು, ಯಾವ ರೀತಿಯಾದಂತ ಭರವಸೆ ಇಡಬೇಕು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ನಮ್ಮ ಆಲೋಚನೆಯ ಪ್ರಕಾರವಾಗಿ ನಾವು ಮಾರ್ಗಗಳನ್ನು ಆರಿಸಿಕೊಳ್ಳುವಾಗ ನಾವು ಎಡವಿ ಬೀಳುತ್ತೇವೆ, ನಾವು ತೊಂದರೆಗೆ ಒಳಗಾಗುತ್ತೇವೆ, ಕಷ್ಟಕ್ಕೆ ಒಳಗಾಗುತ್ತೇವೆ, ನೋವಿಗೆ ಒಳಗಾಗುತ್ತೇವೆ, ದುಃಖಕ್ಕೆ ಒಳಗಾಗುತ್ತೇವೆ. ಯಾಕೆ? ನಮ್ಮ ಆಲೋಚನೆ ಅದು ಪರಿಪೂರ್ಣವಾದ ಆಲೋಚನೆ ಅಲ್ಲ. ನಮ್ಮ ಆಲೋಚನೆ ಅದು ಅಲ್ಪವಾದಂತ ಆಲೋಚನೆಯಾಗಿದೆ. ನಮ್ಮ ಆಲೋಚನೆಯಿಂದ ನಾವು ಮಾರ್ಗಗಳನ್ನು ನಾವು ಹೋಗುವಾಗ ನಾವು ಸೋಲನ್ನು ಕಾಣುತ್ತೇವೆ. ನಮ್ಮ ಸ್ವಂತ ಆಲೋಚನೆಯಿಂದ ನಾವು ಮುಂದೆ ಹೋಗುವಾಗ ನಾವು ಎಡವಿ ಬೀಳುವಂತವರಾಗಿದ್ದೇವೆ. ಆ ವಿಷಯವಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಟ್ಟು ಆತನ ಚಿತ್ತಕ್ಕೆ ವಿಧೇಯನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವಾಗ ಆತನು ನಮ್ಮ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮ ಆಲೋಚನೆಯ ಪ್ರಕಾರವಾಗಿ ನಾವು ಮಾರ್ಗಗಳನ್ನು ನಾವು ಕೈಕೊಂಡು ನಡೆಯುವಾಗ, ನಮ್ಮ ಆಲೋಚನೆ ಪ್ರಕಾರ ನಾವು ಮಾರ್ಗಗಳನ್ನು ಕೈಕೊಂಡು ನಡೆಯುವಾಗ ನಾವು ಕಣ್ಣೀರು, ನೋವು, ದುಃಖ, ಅನೇಕ ಬಾಧೆ, ಸಂಕಷ್ಟಗಳಿಗೆ ಒಳಗಾಗುತ್ತೇವೆ. ಯಾಕೆ? ನಮ್ಮ ಆಲೋಚನೆದು ಪರಿಪೂರ್ಣವಾದ ಆಲೋಚನೆಯಲ್ಲ. ಆ ವಿಷಯವಾಗಿ ನಾವು ತೆಗೆದುಕೊಳ್ಳುವಂತ ಮಾರ್ಗಗಳು ನಮ್ಮನ್ನು ಕಷ್ಟಕ್ಕೆ, ಸಂಕಷ್ಟಕ್ಕೆ ಒಳಪಡಿಸುತ್ತದೆ. ಆ ವಿಷಯವಾಗಿ ನಾವು ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಟ್ಟವರಾಗಿ ಆತನ ಚಿತ್ತಕ್ಕೆ ನಾವು ವಿಧೇಯರಾಗಿದ್ದುಕೊಂಡು ನಾವು ಜೀವಿಸುವಾಗ ನಮ್ಮ ಎಲ್ಲಾ ಮಾರ್ಗಗಳನ್ನು ತಂದೆಯಾದ ದೇವರು, ಭೂಮಿ ಆಕಾಶಗಳ ಒಡೆಯನು, ಸರ್ವಲೋಕದ ಸೃಷ್ಟಿಕರ್ತನೆ ಸರಾಗವಾಗಿ ಮಾಡುತ್ತಾನೆ. ನಾವು ಯಾವ ರೀತಿಯಾದ ಮಾರ್ಗಗಳಿಗೆ ಹೋಗಬೇಕು, ನಾನು ಏನು ಮಾಡಬೇಕು, ನಾವು ಆಲೋಚನೆ ಮಾಡುವುದು ಬೇಡ. ನಾವು ತಂದೆಯಾದ ದೇವರಲ್ಲಿ ಭರವಸೆ ಇಡುವಾಗ, ಆತನ ಚಿತ್ತಕ್ಕೆ ನಾವು ವಿಧೇಯರಾಗಿ ಜೀವಿಸುವಾಗ ನಮ್ಮ ಎಲ್ಲ ಮಾರ್ಗಗಳನ್ನು ಆತನೇ ಸರಾಗ ಮಾಡುತ್ತಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಮ್ಮ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಂಡು ತಂದೆ ತಾಯಿಯ ಮಾತನ್ನು ಕೇಳದೆ ಈ ಸತ್ಯವೇದವನ್ನು ಕೈಕೊಂಡು ನಡೆಯದ ಹಾಗೆ, ಇದರಲ್ಲಿರ್ತಕ್ಕಂಥ ಆಜ್ಞೆಗಳನ್ನು ಕೈಕೊಂಡು ನಡೆಯದ ಹಾಗೆ ನಮ್ಮದೇ ಆದಂತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಕೊನೆಯದಾಗಿ ಕುಗ್ಗಿದವರಾಗಿ ಅನೇಕ ರೀತಿಯ ಕಷ್ಟಕ್ಕೆ ಒಳಗಾಗಿ ಸೋಲಿನ ಜೀವಿತವನ್ನು ಜೀವಿಸುತ್ತಾ ಕಣ್ಣೀರು ಹಾಕುತ್ತಾ ನಾವು ಜೀವಿಸುತ್ತಾ ಇದ್ದೇವೆ. ಯಾಕೆ? ನಮ್ಮ ಆಲೋಚನೆ ನಮ್ಮನ್ನು ಆ ರೀತಿಯಾಗಿ ನಮ್ಮನ್ನು ಕುಗ್ಗಿಸುತ್ತದೆ, ನಮ್ಮನ್ನು ಹೇಳದ ಹಾಗೆ ಸೋಲಿನ ಜೀವಿತ ಕಡೆಗೆ ನಮ್ಮ ಆಲೋಚನೆ ಅದು ನಡೆಸುವಂತದಾಗಿದೆ. ನಾವು ಯಾವಾಗ ತಂದೆಯಾದ ದೇವರಲ್ಲಿ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ನಾವು ಭರವಸೆ ಬಿಟ್ಟು ನಾವು ಜೀವಿಸುತ್ತೇವೋ, ಆತನ ಚಿತ್ತಕ್ಕೆ ನಾವು ಯಾವಾಗ ವಿಧೇಯರಾಗುತ್ತೇವೋ, ಆ ಸಮಯದಲ್ಲಿ ನಮ್ಮ ಎಲ್ಲ ಮಾರ್ಗಗಳನ್ನು ತಂದೆಯಾದ ದೇವರು, ನನ್ನ ಮಗನು, ನನ್ನ ಮಗಳು ನನ್ನಲ್ಲಿ ಭರವಸೆ ಇಟ್ಟಿದ್ದಾರೆ, ಇವರು ಕೈ ಹಾಕುವಂತ ಕೆಲಸ, ಇವರು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳು, ಇವರ ಪ್ರಯಾಣವು ನಾನೇ ಸುರಕ್ಷಿತವಾಗಿ ಇವರಿಂದ ನಡೆಸುತ್ತೇನೆ ಎಂಬುದಾಗಿ ತಂದೆಯಾದ ದೇವರು ನಮ್ಮ ವಿಷಯವಾಗಿ
ನಮ್ಮ ಜೀವಿತದ ವಿಷಯವಾಗಿ, ನಮ್ಮ ಕುಟುಂಬದ ವಿಷಯವಾಗಿ, ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಶ್ಯಕತೆಗಳು, ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾರ್ಗಗಳು ತಂದೆಯಾದ ದೇವರು ತೆಗೆಯುವಂತವನಾಗಿದ್ದಾನೆ, ಸಿದ್ಧಪಡಿಸುವಂತವನಾಗಿದ್ದಾನೆ. ಅದು ಯಾವಾಗ ನಾವು ತಂದೆಯಾದ ದೇವರಲ್ಲಿ ಪೂರ್ಣ ಮನಸ್ಸಿನಿಂದ ನಾವು ಭರವಸೆ ಇಡುವಂತವರಾಗಬೇಕು. ನಮ್ಮ ಸ್ವಬುದ್ಧಿಯನ್ನೇ ನಾವು ಆಧಾರ ಮಾಡಿಕೊಳ್ಳದ ಹಾಗೆ ನಾವು ತಂದೆಯಾದ ದೇವರಲ್ಲಿ ಪೂರ್ಣ ಮನಸ್ಸಿನಿಂದ ಭರವಸೆ ಇಡುವಾಗ, ಆತನ ಚಿತ್ತಕ್ಕೆ ನಾವು ವಿಧೇಯರಾಗಿ ಜೀವಿಸುವಾಗ ನಮ್ಮೆಲ್ಲ ಮಾರ್ಗಗಳನ್ನು ಸರಾಗ ಮಾಡಿ ನಡೆಸುವಂತವನಾಗಿದ್ದಾನೆ. ಈ ಒಂದು ಸುಂದರ ಸಮಯವಾಗಿದೆ. ಇನ್ನು ಯಾರೆಲ್ಲ ತಂದೆಯಲ್ಲಿ ಪೂರ್ಣ ಮನಸ್ಸಿನಿಂದ ಭರವಸೆ ಬಿಟ್ಟಿಲ್ಲವೋ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಂಡು ಈ ಲೋಕದಲ್ಲಿ ಜೀವಿಸುತ್ತಾ ಸೋಲುಗಳು, ಕಷ್ಟಗಳು, ದುಃಖ, ನೋವು ಅನುಭವಿಸುತ್ತಾ ಜೀವಿಸುತ್ತಾ ಇರುವುದಾದರೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಾವು ಪೂರ್ಣ ಹೃದಯದಿಂದ ತಂದೆಯಾದ ದೇವರಲ್ಲಿ ಭರವಸವಿಟ್ಟು ಆತನ ಚಿತ್ತಕ್ಕೆ ವಿಧೇಯರಾಗಿದ್ದುಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವಾಗ ನನ್ನ ಮಾರ್ಗಗಳು, ನನ್ನ ಕುಟುಂಬ, ನನ್ನ ಎಲ್ಲ ಆಲೋಚನೆಗಳು ತಂದೆಯಾದ ದೇವರೇ ಸುಗಮವಾಗಿ ನಡೆಸುತ್ತಾ ನಾನು ಮುಟ್ಟುವ ಸ್ಥಳಕ್ಕೆ ಸುರಕ್ಷಿತವಾಗಿ ಮುಟ್ಟಿಸುವಂತವನಾಗಿದ್ದಾನೆ. ನಾವು ಆತನಲ್ಲಿ ಭರವಸೆ ಬಿಟ್ಟುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೆನ್.